ಕ್ರ್ಯೂ ಮೂವಿ ಫುಲ್ ಸ್ಟೋರಿ ಕನ್ನಡದಲ್ಲಿ ನೋಡಿ. ಕತೆ ಏನೆಂದರೆ, ಗೀತಾ ಸೇಠಿ, ಜಾಸ್ಮಿನ್ ಕೂಲಿ ಮತ್ತು ದಿವ್ಯಾ ರಾಣಾ ಅವರು ದಿವಾಳಿಯ ಅಂಚಿನಲ್ಲಿರುವ ಕೊಹಿನೂರ್ ಏರ್ಲೈನ್ಸ್ನ ಫ್ಲೈಟ್ ಅಟೆಂಡೆಂಟ್ಗಳಾಗಿದ್ದಾರೆ. ಸಿಬ್ಬಂದಿಗೆ ತಿಂಗಳಿನಿಂದ ಸಂಬಳ ನೀಡಲಾಗಿಲ್ಲ ಮತ್ತು ಮೂವರು ಸ್ನೇಹಿತರು ಇತರ ಎಲ್ಲ ಉದ್ಯೋಗಿಗಳಂತೆ ಪರಿಸ್ಥಿತಿ ಬದಲಾಗಬಹುದು ಎಂದು ಆಶಿಸುತ್ತಿದ್ದಾರೆ. ಗೀತಾ ಅವರ ಪತಿ ಅರುಣ್ ಮನೆಯಿಂದ ಕಷ್ಟಪಟ್ಟು ಆಹಾರ ವ್ಯಾಪಾರ ನಡೆಸುತ್ತಿದ್ದಾರೆ. ಗೀತಾ ತನ್ನ ನಿರುದ್ಯೋಗಿ ಸಹೋದರ ಮತ್ತು ಅವನ ಹೆಂಡತಿಯನ್ನು ಆರ್ಥಿಕವಾಗಿ ಬೆಂಬಲಿಸಬೇಕು. ಜಾಸ್ಮಿನ್ ಅವರ ಪೋಷಕರು ವಿಚ್ಛೇದನದ ನಂತರ ತಾಯಿಯ ಅಜ್ಜನ ಮೂಲಕ ಬೆಳೆದಿದ್ದಾರೆ. ಅವಳು ಸಂಬಂಧಗಳನ್ನು ನಂಬುವುದಿಲ್ಲ, ದುಬಾರಿ ವಸ್ತುಗಳ ಬಗ್ಗೆ ಒಲವು ಹೊಂದಿದ್ದಾಳೆ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ನಕಲಿ ಮತ್ತು ಮಿನುಗುವ ಜೀವನ ಶೈಲಿಯನ್ನು ತೋರಿಸುತ್ತಾಳೆ. ದಿವ್ಯಾ ಪೈಲಟ್ ಆಗಲು ತರಬೇತಿ ಪಡೆದಿದ್ದರು, ಆದರೆ ತೆರೆಯುವಿಕೆಯ ಕೊರತೆಯಿಂದಾಗಿ ಫ್ಲೈಟ್ ಅಟೆಂಡೆಂಟ್ ಕೆಲಸವನ್ನು ತೆಗೆದುಕೊಳ್ಳಲು ಒತ್ತಾಯಿಸಲಾಯಿತು ಮತ್ತು ಇದನ್ನು ಅವರ ಕುಟುಂಬದಿಂದ ಮರೆಮಾಡುತ್ತಾರೆ. ತನ್ನ ಶಿಕ್ಷಣ ಸಾಲದ ಕಂತುಗಳನ್ನು ಮರುಪಾವತಿಸಲು ಕಷ್ಟಪಡುತ್ತಾಳೆ. ಹಿರಿಯ ಫ್ಲೈಟ್ ಅಟೆಂಡೆಂಟ್ ರಾಜವಂಶಿಯು ರಹಸ್ಯವಾಗಿ ಚಿನ್ನವನ್ನು ಕಳ್ಳಸಾಗಣೆ ಮಾಡ್ತಿರ್ತಾನೆ. ಕರ್ತವ್ಯದಲ್ಲಿರುವಾಗ ಅಚಾನಕವಾಗಿ ಸಾವು ಆಗುತ್ತದೆ. ನಂತರ ಗೀತಾ, ಜಾಸ್ಮಿನ್ ಮತ್ತು ದಿವ್ಯರನ್ನು ಭಾರತದಿಂದ ಅಲ್ಬುರ್ಜ್ಗೆ ಚಿನ್ನವನ್ನು ಕಳ್ಳಸಾಗಣೆ ಮಾಡುವ ರಹಸ್ಯ ಕಾರ್ಯಾಚರಣೆಯ ಕಡೆಗೆ ಕರೆದೊಯ್ಯುತ್ತದೆ. ಕೊಹಿನೂರ್ ಏರ್ಲೈನ್ಸ್ನ ಮಾನವ ಸಂಪನ್ಮೂಲ ಮುಖ್ಯಸ್ಥರಾದ ಶ್ರೀ ಮಿತ್ತಲ್ ಅವರು ಕಾರ್ಯಾಚರಣೆಯ ಕಿಂಗ್ಪಿನ್ ಆಗಿದ್ದಾರೆ. ಅವರಲ್ಲಿ ಮೂವರು ಚಿನ್ನದ ಕಳ್ಳಸಾಗಣೆ ಕಾರ್ಯಾಚರಣೆಯ ಭಾಗವಾಗುತ್ತಾರೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸುತ್ತದೆ. ಗೀತಾ ಅರುಣ್ ಅವರ ಆಹಾರ ವ್ಯಾಪಾರ ಮತ್ತು ಅವರ ಸಹೋದರ ಮತ್ತು ಅವರ ಹೆಂಡತಿಗೆ ಹಣವನ್ನು ನೀಡುತ್ತಾರೆ. ಜಾಸ್ಮಿನ್ ಗಿರವಿ ಅಂಗಡಿಯಿಂದ ನಾಣುವಿನ ಚಿನ್ನದ ಉಂಗುರವನ್ನು ಮರಳಿ ಪಡೆದು ತನಗಾಗಿ ಬಮು ಖರೀದಿಸುತ್ತಾಳೆ. ದಿವ್ಯಾ ತನ್ನ ಶಿಕ್ಷಣ ಸಾಲವನ್ನು ಮರುಪಾವತಿಸುತ್ತಾಳೆ. ಏರ್ಲೈನ್ನ ಇತರ ಉದ್ಯೋಗಿಗಳು ಇನ್ನೂ ಕೊನೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದಾರೆ. ಮೂವರು ಫ್ಲೈಟ್ ಅಟೆಂಡೆಂಟ್ಗಳು ಚಿನ್ನವನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾರೆ ಎಂದು ಯಾರೋ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸಲಹೆ ನೀಡುತ್ತಾರೆ ಮತ್ತು ಅವರಲ್ಲಿ ಮೂವರು ತಮ್ಮ ದುಡ್ಡನ್ನು ಮರೆಮಾಡಲು ಸಮರ್ಥರಾಗಿದ್ದರು. ನಂತರದ ಬಂಧನವು ಅವರನ್ನು ಅವಮಾನಿತರನ್ನಾಗಿ ಮಾಡುತ್ತದೆ ಮತ್ತು ಅವರ ಆಯ್ಕೆಯನ್ನು ಮರುಚಿಂತನೆ ಮಾಡುತ್ತದೆ. ಕೊಹಿನೂರ್ ಏರ್ಲೈನ್ಸ್ ದಿವಾಳಿಯಾಗಿದೆ ಎಂದು ಘೋಷಿಸಿದಾಗ ಮತ್ತು ಎಲ್ಲಾ ಉದ್ಯೋಗಿಗಳು ಸಂಬಳವಿಲ್ಲದೆ ಮತ್ತು ಹಣವಿಲ್ಲದೆ ಉಳಿದಿರುವಾಗ ಪರಿಸ್ಥಿತಿಯು ತೀವ್ರ ತಿರುವು ಪಡೆಯುತ್ತದೆ. ಏರ್ಲೈನ್ಸ್ ಮಾಲೀಕ ವಿಜಯ್ ವಾಲಿಯಾ ಅಲ್ಬುರ್ಜ್ಗೆ ಪರಾರಿಯಾಗಿದ್ದಾನೆ. ಗೀತಾ, ಜಾಸ್ಮಿನ್ ಮತ್ತು ದಿವ್ಯಾ ಅವರು ವಿಜಯ್ ವಾಲಿಯಾ ಅವರ ಚಿನ್ನದ ಕಳ್ಳಸಾಗಣೆ ಕಾರ್ಯಾಚರಣೆಯು ವಾಲಿಯಾ ಅಲ್ಬುರ್ಜ್ನಲ್ಲಿ ಆರಾಮವಾಗಿ ನೆಲೆಸಲು ಸಹಾಯ ಮಾಡಿತು ಎಂದು ಅರಿತುಕೊಂಡರು. ಶಿಕ್ಷೆ ಮತ್ತು ಪಶ್ಚಾತ್ತಾಪದಿಂದ ಅವರು ಎಲ್ಲಾ ಕಳ್ಳಸಾಗಣೆ ಚಿನ್ನವನ್ನು ಭಾರತಕ್ಕೆ ಮರಳಿ ತರಲು ನಿರ್ಧರಿಸುತ್ತಾರೆ ಮತ್ತು ಉದ್ಯೋಗಿಗಳಿಗೆ ತಮ್ಮ ಬಾಕಿಯನ್ನು ಪಾವತಿಸುತ್ತಾರೆ.